made by the organizing committee, and I wish a very best success of the conference proceedings. I hope all the students will enrich out of these 2 days international conference deliberations, so that they will develop a kind of a great ethical standards in their professional life. Once again, of course, on behalf of the Bangalore City University, we have been helping the department to have more and more academic collaborations with the academic institutions, research organizations, industrial houses, etc. In future also, university will be supporting the department to strengthen its academia, to strengthen the academic collaborations with the industrial houses and other academic institutions. I hope the Commerce Department will retain the same glory in the future years also. Once again, I wish you very success and all the best for the 2 days national conference proceedings. Thank you. Unwavering support in organizing this prestigious international conference. I request Professor Bhattacharya, Chairperson, to kindly present the record. Association and support. I request our Chairperson to kindly present the memento to Ms. Adri. Thank you. ACCA for its excellent coordination and wholehearted support throughout the conference time. Various efforts have been the driving force behind every stage of this conference, from its conception to its successful execution. We are deeply grateful for your tireless efforts. I request Sheshatham Education Trust, VET College, St. Francis College, Presidency College, SRN Adarsh College. ಪ್ಯಾನೆಲ್ ಡಿಸ್ಕಷನ್ಸ್ ಇರುತ್ತೆ. ಡೇ 1 ಒಂದು ಪ್ಯಾನೆಲ್ ಡಿಸ್ಕಷನ್ ಇದೆ ಮತ್ತು ಟೆಕ್ನಿಕಲ್ ಸೆಷನ್ಸ್ ನಡೆಯುತ್ತೆ. ಸುಮಾರು ಒಂದು 220 ಪೇಪರ್ಸ್ ಬಂದಿದೆ ಸರ್ ನಮಗೆ. ಆ್ಯಂಡ್ ಆನ್ಲೈನ್ ಪ್ರೆಸೆಂಟೇಷನ್ ಸಹ ಇರುತ್ತೆ. ನಾಳೆ ಒಂದು ಪ್ಯಾನೆಲ್ ಡಿಸ್ಕಷನ್ ಫಾಲೋಡ್ ಬೈ ಟೆಕ್ನಿಕಲ್ ಸೆಷನ್ಸ್. ಸರ್ ಇವತ್ತು ಕೆಲವು ಸ್ಟೂಡೆಂಟ್ಸ್ ಪ್ರೆಸೆಂಟ್ ಮಾಡಿದ್ದಾರೆ, ಆನ್ಲೈನಲ್ಲೂ ಇದ್ದಾರೆ ಸರ್. ಇಲ್ಲಿ ಯೂನಿವರ್ಸಿಟಿ ಸ್ಟೂಡೆಂಟ್ಸು ಇದ್ದಾರೆ, ನಮ್ಮ ಅಫಿಲಿಯೇಟೆಡ್ ಕಾಲೇಜ್ PG ಸ್ಟೂಡೆಂಟ್ಸು ಪೇಪರ್ಸ್ ಪ್ರೆಸೆಂಟ್ ಮಾಡ್ತಿದ್ದಾರೆ, ಜೊತೆಗೆ ರಿಸರ್ಚ್ ಸ್ಕಾಲರ್ಸು ಪ್ರೆಸೆಂಟ್ ಮಾಡ್ತಿದ್ದಾರೆ. ಇವತ್ತಿನ ಚರ್ಚೆಗೋಸ್ಕರ ಬದಲಾವಣೆ ಸರ್ ಬದಲಾವಣೆಗಳು ಆಗಬೇಕು. ಈಗ ತುಂಬ ಟೆಕ್ನಾಲಜಿಗೆ ತುಂಬ ಅಂಟ್ಕೊಂಡಿರೋ ಥರ ಆಗಿದ್ದಾರೆ ಎಲ್ಲ ಜನರು. ಅದು ಬಿಟ್ಟು ಹ್ಯುಮ್ಯಾನಿಟಿಗೂ ಇಂಪಾರ್ಟೆನ್ಸ್ ಕೊಡಬೇಕು. ಮಾನವೀಯತೆ ಕೊನೆಗೆ ಉಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾವು ಯಾವ ರೀತಿಲಿ ವರ್ಕ್ ಮಾಡ್ಬೋದು ಟೆಕ್ನಾಲಜಿ ಜೊತೆಗೆ, ಅಥವಾ ಟೆಕ್ನಾಲಜಿಗೆ ಅದರದ್ದು ಮೇಲ್ಗೈ ಆಗಬಾರ್ದು, ಹ್ಯುಮ್ಯಾನಿಟಿ ಮೇಲ್ಗೈ ಇರಬೇಕು ಅನ್ನೋದೇ ನಮ್ಮ ವಿಚಾರ ಸಂಕಿರಣದ ಉದ್ದೇಶ. ತಂತ್ರಜ್ಞಾನ ತುಂಬ ಭಾಳ ಪ್ರಭಾವಕಾರಿ ಕೆಲಸ ಮಾಡ್ತಾರೆ. ಸೊ ಆ ವಿಚಾರಧಾರೆಗಳನ್ನ ಮನಮುಟ್ಟದಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಹೇಳ ಬಯಸ್ತೀವಿ ಸರ್. ಈಗ ಟೆಕ್ನಾಲಜಿ ಬೇಕು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನಾವು ಬೆಳೀತಾ ಇರೋ ಫೇಸ್ ಆಫ್ ಡೆವಲಪ್ಮೆಂಟ್ ನೋಡಿದಾಗ ಟೆಕ್ನಾಲಜಿ ಅನಿವಾರ್ಯ ಕೂಡ ಆಗುತ್ತೆ ನಮಗೆ. ಅದ್ರ ಜೊತೆಗೆ ನಾವು ಹ್ಯುಮ್ಯಾನಿಟಿನೂ ಬೆಳೆಸ್ಕೋಬೇಕಾಗುತ್ತೆ, ಅದನ್ನು ಉಳಿಸ್ಕೊಳ್ಬೇಕಾಗುತ್ತೆ ಸರ್. ಈಗ ನಾವು ಯಂಗ್ ಜನ್ರೇಷನ್ಸ್ನ ತಗೊಂಡಾಗ ಜೆನ್ಸಿ ಅವ್ರ ಟೆಕ್ನಾಲಜಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ, ಹ್ಯುಮ್ಯಾನಿಟೀಸ್ಗೆ ಅಥವಾ ಹ್ಯೂಮನ್ ವ್ಯಾಲ್ಯೂಸ್ ಕಡೆಗೆ ಅವರಿಗೆ ಇಂಪಾರ್ಟೆನ್ಸ್ ಏನೂ ಇಲ್ಲ, ಅಥವಾ ಅದರ ಇಂಪಾರ್ಟೆನ್ಸ್ ಸಹ ಅವರಿಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಆಗ್ತಾಯಿದೆ. ಸೊ ಅದನ್ನು ನಾವು ಮತ್ತೆ ಅವರಲ್ಲಿ ಮನವರಿಕೆ ಮಾಡಿಸಿ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಅದನ್ನು ಸಹ ಬೆಳೆಸ್ಕೋಬೇಕಾಗುತ್ತೆ. ಪೇಪರ್ಸನ್ನೆಲ್ಲ ತಗೊಂಡು ಅವರ ಕಾಂಟ್ರಿಬ್ಯೂಷನ್ ಮೂಲಕ ಒಂದು ಮಾಡೆಲನ್ನು ಡೆವಲಪ್ ಮಾಡಿ ನಾವು ಸರ್ಕಾರಕ್ಕೆ ಕೊಟ್ಟು ಅದನ್ನು ಎಜುಕೇಷನ್ ಸಿಸ್ಟಮಲ್ಲಿ ಅಡಾಪ್ಟ್ ಮಾಡಿಕೊಂಡಾಗ ಖಂಡಿತ ನಾವು ಈ ನಿಟ್ಟಿನಲ್ಲಿ ವರ್ಕ್ ಮಾಡ್ಬೋದು ಸರ್. ಹಲವು ವಿದ್ಯಾರ್ಥಿಗಳು ಬೇರೆ ದೇಶಗಳಕ್ಕಿಂತ ನಮ್ಮ ದೇಶದ ದೃಢೀಕರಣ ಮಾಡಿ ತಂತ್ರಜ್ಞಾನ ಮಾಡಿ ಬಯಸ್ತಾರೆ ಈ ಚರ್ಚೆ. ಖಂಡಿತ ಸರ್, ಖಂಡಿತ. ಯಾಕಂದರೆ ಈಗ ನಾವು ಎಲ್ಲ ಪ್ರಪಂಚದಾದ್ಯಂತ ನೋಡಿದಾಗ ಭಾರತೀಯರದೇ ಮೇಲ್ಗೈ ಇದೆ ಟೆಕ್ನಾಲಜಿ ವಿಚಾರದಲ್ಲಿ. ಸೊ ಆ ಟೆಕ್ನಾಲಜಿಯನ್ನು ನಾವು ಈಗ ನಮ್ಮ PM ಅವರಾಗಿರ್ಬೋದು ಅಥವಾ CM ಅಥವಾ ಗೌರ್ಮೆಂಟ್ ಲೆವೆಲಲ್ಲಿ ಪಬ್ಲಿಕ್ ಬಾಡೀಸ್ ಜೊತೆಯಲ್ಲಿ ಬೇಕಾದಷ್ಟು ಸ್ಕೀಮ್ಗಳನ್ನು ಹಾಕ್ಕೊಳ್ತಾ ಇದ್ದಾರೆ. ಮತ್ತು ಆ ಸ್ಕೀಮ್ಗಳು ಸಕ್ಸಸ್ ಆಗೋದಕ್ಕೆ ನಮ್ಮ ಯುವಜನತೆ ತುಂಬ ಕಾರಣಕರ್ತರಾಗಿರ್ತಾರೆ. ಮತ್ತು ಅವರು ಸಹ ನಮ್ಮ ಇಲ್ಲೇ ಉಳ್ಕೋಬೇಕು, ನಾವು ಭಾರತೀಯರು ಸ್ವಯಂ ಪ್ರೇರಣೆಯಿಂದ ನಾವು ಇಲ್ಲೇ ಉಳ್ಕೊಂಡು ಈ ದೇಶಕ್ಕೆ ನಾವು ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ.